Next, if you are coming to the functions of community health nurse in antenatal clinic, first selection of place for clinic already I told. where we ಅಂದರೆ ಎಲ್ಲಿ ಕ್ಲಿನಿಕ್ ಇಟ್ಟರೆ ಎಲ್ಲರಿಗೂ ಈಸಿಯಾಗಿ ಅಸೆಸಬಲ್ ಆಗುತ್ತೆ ಅಂತ ನೋಡ್ತಾರೆ. ಮತ್ತು ಕ್ಲಿನಿಕ್ ಡೇಸ್ನ ಫಿಕ್ಸ್ ಮಾಡ್ತಾರೆ. ಮತ್ತು ಕ್ಲಿನಿಕಲ್ಲಿ ಸ್ಪೆಷಲಿಸ್ಟ್ ಮತ್ತು ಅವ್ರಿಗೆ ಹೆಲ್ಪ್ ಮಾಡೋರು ಇದ್ದಾರಾ ಅಂತ ಪ್ರಾಪರಾಗಿ ಇದು ಮಾಡ್ಕೋತಾರೆ. ಮತ್ತು ಕಾಂಟ್ಯಾಕ್ಟಿಂಗ್ ಪ್ರೆಗ್ನೆಂಟ್ ಮದರ್ಸ್ ಆ್ಯಂಡ್ ಮೋಟಿವೇಟಿಂಗ್ ದೆಮ್ ಫಾರ್ ಕನ್ಸಲ್ಟೇಷನ್, ಅಂದರೆ ಪ್ರೆಗ್ನೆಂಟ್ ಮದರ್ನ ಮನೆಗೆ ಹೋಗಿ ಪ್ರೆಗ್ನೆಂಟ್ ಮದರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ ಆ್ಯಂಟಿನೆಟಲ್ ಕ್ಲಿನಿಕಲ್ಲಿ ಕನ್ಸಲ್ಟೇಷನ್ ಮಾಡೋಕ್ಕೆ. ಮತ್ತು ಆ್ಯಂಟಿನೆಟಲ್ ಕಾರ್ಡ್ನ ಪ್ರಿಪೇರ್ ಮಾಡ್ತಾರೆ. ಯಾಕಂದರೆ ಈ ಸಲ ಆ್ಯಂಟಿನೆಟಲ್ ಎಕ್ಸಾಮಿನೇಷನಲ್ಲಿ ಚೆಕಪ್ಪಲ್ಲಿ ಏನಾಗಿತ್ತೋ ಅದನ್ನು ಆ ಕಾರ್ಡಲ್ಲಿ ಎಂಟ್ರಿ ಮಾಡಿದೆ ನೆಕ್ಸ್ಟ್ ಟೈಮ್ ಅದು ಯೂಸ್ ಆಗುತ್ತಂತ. ಮತ್ತು ಟೇಕಿಂಗ್ ಹಿಸ್ಟ್ರಿ ಆ್ಯಂಡ್ ಕಂಡಕ್ಟಿಂಗ್ ಜನರಲ್ ಎಕ್ಸಾಮಿನೇಷನ್, ಅಂದರೆ ಅವ್ರದ್ದು ಹಿಸ್ಟ್ರಿನ ಯಾವ್ದಾದ್ರು ಪಾಸ್ಟ್ ಹಿಸ್ಟ್ರಿ ಪ್ರೆಸೆಂಟ್ ಹಿಸ್ಟ್ರಿ ಏನಾದರೂ ಇದೆಯಾ ಹೆಲ್ತ್ ಇಶ್ಯೂಸ್ ಅಂತ ತೊಗೊಂಡು ಜನರಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಲೈಕ್ HB ಲೆವೆಲ್, ಯೂರಿನ್ ಎಕ್ಸಾಮಿನೇಷನ್, ವೆಯ್ಟ್ ಚೆಕಿಂಗ್. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ದ ಹೈ ರಿಸ್ಕ್ ಗ್ರೂಪ್ ಆ್ಯಂಡ್ ಕೌನ್ಸಿಲಿಂಗ್ ದೆಮ್ ಅಕಾರ್ಡಿಂಗ್ಲಿ. ಹೈ ರಿಸ್ಕ್ ಗ್ರೂಪ್ ಯಾರ್ಯಾರು ಲೈಕ್ ಇನ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇರೋದು ಮತ್ತು ಬೇರೆ ಬೇರೆ BP ಇರೋದು ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ನ ಕೊಡ್ತಾರೆ. ನೆಕ್ಸ್ಟ್ ಅಸಿಸ್ಟಿಂಗ್ ದ ಸ್ಪೆಷಲಿಸ್ಟ್ ಇನ್ ಅಬ್ಸ್ಟೆಟಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಕಂಡಕ್ಟಿಂಗ್ ದ ಎಕ್ಸಾಮಿನೇಷನ್ ಇನ್ ಅವರ್ ಆ್ಯಬ್ಸೆನ್ಸ್, ಅಂದರೆ ಸ್ಪೆಷಲಿಸ್ಟ್ಗೆ ಎಕ್ಸಾಮಿನೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಮತ್ತು ಅವ್ರು ಇಲ್ಲ ಅಂದಾಗ ಅದೇ ಸೇಮ್ ಎಕ್ಸಾಮಿನೇಷನ್ ಇವರು ಮಾಡೋ ಅಂಥದ್ದು ಕಮ್ಯುನಿಟಿ ಹೆಲ್ತ್ ನರ್ಸ್. ಮತ್ತು ಪ್ರೆಗ್ನೆಂಟ್ ವುಮೆನ್ಗೆ ಅಥವಾ ಮದರ್ಗೆ ಅವರು ಫುಡ್ ಬಗ್ಗೆ, ಚೈಲ್ಡ್ ಕೇರ್ ಬಗ್ಗೆ, ಅವ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಎಜುಕೇಷನ್ನ ಕೊಡೋವಂಥದ್ದು. ಮತ್ತು ಎವ್ರಿ ವೀಕ್ ಅಥವಾ ಆಲ್ಟರ್ನೇಟಿವ್ ಡೇಸು ಹೋಮ್ ವಿಸಿಟ್ನ ಮಾಡೋಂಥದ್ದು. ಮತ್ತು ಗೈಡಿಂಗ್ ಫೀಮೇಲ್ ಹೆಲ್ತ್ ವರ್ಕರ್ಸ್ ಇನ್ ಪ್ರಿನೇಟಲ್ ಕ್ಲಿನಿಕ್ಸ್ ಆ್ಯಂಡ್ ಸೂಪರ್ವೈಸಿಂಗ್ ದಮ್. ಫೀಮೇಲ್ ಹೆಲ್ತ್ ನಾವು ಕಮ್ಯುನಿಟಿ ಹೆಲ್ತ್ ನರ್ಸ್ ಥರ ಹೆಂಗೆ ಫೀಮೇಲ್ ಹೆಲ್ತ್ ವರ್ಕರ್ ಇರ್ತಾರೋ ಲೈಕ್ ಅಂಗನವಾಡಿ ವರ್ಕರ್ ಇವರು ಅವರಿಗೆ ಪ್ರಿನೇಟಲ್ ಕ್ಲಿನಿಕ್ ಬಗ್ಗೆ ಗೈಡ್ ಮಾಡೋಂಥದ್ದು. ಮತ್ತು ರೆಕಾರ್ಡ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡೋ ಅಂಥದ್ದು. ಮತ್ತು ಪ್ರೆಗ್ನೆಂಟ್ ಮದರ್ಗೆ ಅವ್ರ ಡೇಸ್ ಬಗ್ಗೆ, ಅವ್ರ ಡೆಲಿವರಿ ಡೇಟು ಅದೆಲ್ಲನೂ, ಮತ್ತು ಆ್ಯಂಟಿನೆಟಲ್ ಕ್ಲಿನಿಕ್ ಟೈಮಿಂಗ್ಸ್ ಯಾವಾಗ ಬರಬೇಕು ಅದನ್ನೆಲ್ಲನೂ ಇನ್ಫಾರ್ಮೇಷನ್ ಕೊಡೋದು. ನೆಕ್ಸ್ಟು ಹೆಲ್ತ್ ಟೀಚಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಏನೇನು ಬಗ್ಗೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ತ್ ಟೀಚಿಂಗ್ ಮಾಡ್ತಾರೆ. ಆಗಲೇ ನಿಮ್ಗೆ ಗೊತ್ತಿರೋಂಗೆ ಹೈಜಿನಿಕ್ ಬಗ್ಗೆ, ಬ್ರೆಸ್ಟ್ ಕೇರ್ ಬಗ್ಗೆ, ಡೆಂಟಲ್ ಕೇರು, ಡ್ರೆಸ್ಸಿಂಗ್ ಸೆನ್ಸ್ ಮೀನ್ಸ್ ಲೈಕ್ ಡ್ರೆಸ್ಸು, ಮತ್ತು ಟ್ರಾವೆಲ್ಲು ಯಾವ ಮಂತಲ್ಲಿ ಟ್ರಾವೆಲ್ ಮಾಡಬೇಕು, ಯಾವ ಮಂತಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ, ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟಿ, ಮತ್ತು ಎಕ್ಸಸೈಸ್, ಮತ್ತು ಏನೇನು ಕಾಂಟ್ರಾ ಇಂಡಿಕೇಶನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಲೀಪ್ ಬಗ್ಗೆ, ಮತ್ತು ಹಜಾರ್ಡ್ಸ್ ಇವಾಗ ಬರಿಗಾಲಲ್ಲಿ ನಡಬೇಕಾದ್ರೆ ಮನೇಲಿ ನೀರಿರೋ ಅದು ಕಾಲು ಜಾರಿ ಬೀಳೋದು ಅದನ್ನೆಲ್ಲ ಪ್ರಾಪರಾಗಿ ನೋಡ್ಕೋಬೇಕು. ಮತ್ತು ಡಯೆಟ್ಟು, ಇದೆಲ್ಲ ಹೆಲ್ತ್ ಟೀಚಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಮೈನರ್ ಎಲಿಮೆಂಟ್ಸ್ ಆಫ್ ಆ್ಯಂಟಿನೆಟಲ್ ಪೀರಿಯಡ್, ಆ್ಯಂಟಿನೆಟಲ್ ಪೀರಿಯಡಲ್ಲಿ ಏನೇನು ಕಂಡೀಷನ್ಸ್ನ ಫೇಸ್ ಮಾಡ್ಬೋದು ಪ್ರೆಗ್ನೆಂಟ್ ವುಮೆನ್ ಅಂತಂದರೆ ನಾಸಿಯಾ, ವಾಮಿಟಿಂಗ್, ಹಾರ್ಟ್ ಬರ್ನ್ ಲೈಕ್ ಆಸಿಡಿಟಿ, ಬ್ಯಾಕ್ ಏಕ್, ಯೂರಿನ್ ಫ್ರೀಕ್ವೆನ್ಸಿ, ವೆರಿಕೋಸೈಟ್ಸ್, ಇದೆಲ್ಲ ಮೈನರ್ ಎಲಿಮೆಂಟ್ಸ್. ಯಾವ್ಯಾವ ಡೇಂಜರ್ ಸೈನ್ಸ್ ಡ್ಯೂರಿಂಗ್ ಆ್ಯಂಟಿನೆಟಲ್ ಅಂದರೆ ಈ ಸೈನ್ಸ್ ಏನಾದ್ರು ಕಂಡ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಬೇಕು. ಯಾವುದ್ಯಾವುದಪ್ಪ ಅಂದರೆ ವೆಜಿನಲ್ ಬ್ಲೀಡಿಂಗ್ ಇನ್ಕ್ಲೂಡಿಂಗ್ ಸ್ಪಾಟ್, ಪರ್ಸಿಸ್ಟೆಂಟ್ ಅಬ್ಡಾಮಿನಲ್ ಪೇನ್, ಕಂಟಿನ್ಯೂಸ್ ಅಬ್ಡಾಮಿನಲ್ ಪೇನ್ ಇದ್ದಾಗ, ಸಿವಿಯರ್ ವಾಮಿಟಿಂಗ್ ಇದ್ದಾಗ, ವಜೈನೆಯಿಂದ ಗಶ್ ಆಫ್ ಫ್ಲೂಯಿಡ್ ಇದ್ದಾಗ, ಲೈಕ್ ಅದು ಗಶ್ ಆಫ್ ಫ್ಲೂಯಿಡ್ ಅಂದರೆ ಫ್ಲೋ ಆಫ್ ಫ್ಲೂಯಿಡ್ ಆದಾಗ ಅದು ವಾಟರ್ ಬ್ಯಾಗ್ ಬ್ರೇಕೇಜ್ ಇರ್ಬೋದು. ನೆಕ್ಸ್ಟು ಆಬ್ಸೆನ್ಸ್ ಆರ್ ಡಿಕ್ರೀಸ್ ಆಫ್ ಫೀಟಲ್ ಮೂಮೆಂಟ್ ಆಬ್ಸೆನ್ಸ್ ಅಥವಾ ಡಿಕ್ರೀಸ್ ಆದಾಗ, ಸಿವಿಯರ್ ಹೆಡ್ಏಕ್ ಇದ್ದಾಗ, ಎಡಿಮ್ ಆಫ್ ಪೇಸ್, ಲೆಗ್ ಆ್ಯಂಡ್ ಫೀಟ್, ಮತ್ತು ಫೀವರ್ ಎಬೋ 100°F ಇದ್ದಾಗ, ಮತ್ತು ಡಿಸಿನೆಸ್ಸು, ಬ್ಲಡ್ ವಿಷನ್ನು, ಡಬಲ್ ವಿಷನ್ ಆ ಥರ ಇದ್ದಾಗ, ಮತ್ತು ಪೇನ್ಫುಲ್ ಯೂರಿನೇಷನ್ ಇದ್ದಾಗ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಇವೆಲ್ಲ ಡೇಂಜರ್ ಸೈನ್ಸ್. ನೆಕ್ಸ್ಟು ಇಂಟ್ರಾನೆಟಲ್ ಕೇರ್, ಇಷ್ಟುವರೆಗೂ ಪ್ರಿನೇಟಲ್ ಕೇರ್ ನೋಡಿದ್ವಿ. ಈಗ ಇಂಟ್ರಾನೆಟಲ್ ಕೇರ್ ಅಂದರೆ ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಇಂಟ್ರಾನೆಟಲ್ ಕೇರ್ ಅಂದರೆ ಡ್ಯೂರಿಂಗ್ ಡೆಲಿವರಿ. ವಾಟ್ ಆರ್ ದ ಏಮ್ಸ್? ಮೇನ್ ಏಮ್ಸ್ ಮ್ಯಾಕ್ಸಿಮಮ್ ಪಾಸಿಬಲ್ ಕೇರ್ ಆಫ್ ಮದರ್ ಡ್ಯೂರಿಂಗ್ ಡೆಲಿವರಿ. ಡ್ಯೂರಿಂಗ್ ಡೆಲಿವರಿಯಲ್ಲಿ ಮದರ್ಗೆ ಮ್ಯಾಕ್ಸಿಮಮ್ ಪಾಸಿಬಲ್ ಆಗೋಂಥ ಕೇರ್ನ ಪ್ರೊವೈಡ್ ಮಾಡೋಂಥದ್ದು. ಮತ್ತು ಮದರ್ಗೂ ಚೈಲ್ಡ್ಗೂ ಮಿನಿಮಮ್ ಹಾರ್ಮ್, ಯಾವುದೇ ರೀತಿಯಾದ ಹೆಚ್ಚು ಕಡಿಮೆ ಆಗಬಾರ್ದು. ಮತ್ತು ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ ಲೈಕ್ ಎಮೋರೇಜ್ ಆ್ಯಂಡ್ ಮಾಲ್ ಪ್ರೆಸೆಂಟೇಷನ್ ಮತ್ತು ಎಮೋರೇಜ್ನ ಪ್ರಿವೆಂಟ್ ಮಾಡೋಂಥದ್ದು.
ಮತ್ತು ನಿಯೋನೆಟಲ್ ಕೇರು ಇಮಿಡಿಯೇಟ್ ಪ್ರೊವೈಡ್ ಮಾಡಬೇಕು ಆಫ್ಟರ್ ಬರ್ತ್, ಲೈಕ್ ರೆಸ್ಪಿರೇಷನು, ರೆಸಿಸಿಟೇಷನು, ಕಾರ್ಡ್ ಕೇರು, ಐ ಚೆಕಪ್ಪು ಅದೆಲ್ಲ. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಆಫ್ ಕಮ್ಯುನಿಟಿ ಹೆಲ್ತ್ನೆಸ್. ಕಮ್ಯುನಿಟಿ ಹೆಲ್ತ್ ರೆಸ್ಪಾನ್ಸಿಬಿಲಿಟಿ ಏನು? ಮೇಂಟೆನೆನ್ಸ್ ಆಫ್ ಡೆಲಿವರಿ ರೂಮ್ ಆ್ಯಂಡ್ ಎಮರ್ಜೆನ್ಸೀಸ್ಗೆ ಯಾವುದೇ ರೀತಿಯಾದ ಎಮರ್ಜೆನ್ಸಿ ಬಂದರೆ ಆಲ್ರೆಡಿ ಪ್ರಿಪೇರ್ ಆಗಿರಬೇಕು. ಮತ್ತು ಮೇಂಟೈನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಕ್ಲೀನ್ಲಿನೆಸ್. ಮತ್ತು ಅಪ್ರಾಪ್ರಿಯೇಟ್ ಕೇರ್ನ ಕೊಡಬೇಕು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಡೆಲಿವರಿಯಲ್ಲಿ. ಕೀಪಿಂಗ್ ಇನ್ ಮೈಂಡ್ ವಾರ್ಮಿಂಗ್ ಆ್ಯಂಡ್ ಅಲರ್ಟ್ ಸೈನ್ ಆಫ್ ಕಾಂಪ್ಲಿಕೇಶನ್. ಸ್ಪೆಷಲಿಸ್ಟ್ಗೆ ಅವಾಗವಾಗ ಏದಾದರೂ ಸೈನ್ ಅಬ್ಸರ್ವ್ ಮಾಡಿ ಅವ್ರಿಗೆ ಅಲರ್ಟ್ ಮಾಡ್ತಿರಬೇಕು ಕಾಂಪ್ಲಿಕೇಶನ್ಸ್ದು. ನೆಕ್ಸ್ಟು ನಿಯೋನೆಟಲ್ ಕೇರ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಮದರ್ಗೆ ಮೆಂಟಲ್ ಸಪೋರ್ಟ್ನ ಕೊಡಬೇಕು ಡ್ಯೂರಿಂಗ್ ಡೆಲಿವರಿ. ಮತ್ತು ಸಮ್ಟೈಮ್ಸ್ ಹೋಮ್ ಡೆಲಿವರಿ ಪಾಸಿಬಿಲಿಟಿ ಇರುತ್ತೆ, ಆವಾಗ ಡೆಲಿವರಿ ಕಿಟ್ನ ರೆಡಿ ಮಾಡಿ ಇಟ್ಕೋಬೇಕು. ಅಕ್ವೈರಿಂಗ್ ಸರ್ವಿಸಸ್ ಆಫ್ ಸ್ಪೆಷಲಿಸ್ಟ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಆರ್ ರೆಫರಿಂಗ್ ಹೈ ರಿಸ್ಕ್ ಮದರ್ ಫಾರ್ ದ ರೂರಲ್ ಏರಿಯಾ ರೆಫರಲ್ ಯೂನಿಟ್ಸ್. ಅಂದರೆ ಕೆಲವೊಂದು ಸಾರಿ ಹೈ ರಿಸ್ಕ್ ಮದರ್ಸ್ನ ಇಲ್ಲಿ ವಿಲೇಜ್ ಲೆವೆಲಲ್ಲಿ, ಕಮ್ಯುನಿಟಿ ಲೆವೆಲಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನ್ಸ್ನ ಅಂದರೆ ಸ್ವಲ್ಪ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ಸ್, ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇದೆ ಅಂಥ ಮದರ್ಸ್ನ ಬೇರೆ